ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ನಾವು ಇವತ್ತು ವಿಡಿಯೋದಲ್ಲಿ ಯು ಎಸ್ ಎ ವೀಸಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಓಕೆನಾ. ಸೊ ನಿಮಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವೀಸಾ ಬಂದುಬಿಟ್ಟು ಟೂರಿಸ್ಟು, ಬಿಸ್ನೆಸ್ಸು, ಸ್ಟೂಡೆಂಟು ಮತ್ತು ವರ್ಕ್ ಪರ್ಮಿಟ್ ವೀಸಾ ಈ ಥರ ಎಲ್ಲ ಇದೆ. ಸೊ ಅದಕ್ಕೆ ಯಾವ ಥರ ನಾವು ಅಸಿಸ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಈ ರೀಸೆಂಟ್ ಟೈಮಲ್ಲಿ ಯು ಎಸ್ ಎ ವೀಸಾ ಬಂದುಬಿಟ್ಟು ತುಂಬ ಡಿಫಿಕಲ್ಟ್, ಓಕೆನಾ. ತುಂಬ ಕಷ್ಟ. ನಮಗೆ ಸ್ಲಾಟ್ ಸಿಗೋದೇ ತುಂಬ ಕಷ್ಟ ಇದೆ. ವೆಯ್ಟಿಂಗ್ ಪೀರಿಯಡು ತುಂಬ ಜಾಸ್ತಿ ಇದೆ. ಇವಾಗ ನಾವು ವೀಸಾ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಇಯರ್ ಸ್ಲಾಟ್ ಸಿಗ್ತಾ ಇದೆ ಪ್ರೆಸೆಂಟ್ಲಿ, ಓಕೆನಾ. ಆ ಥರ ಸಿಚುವೇಶನ್ ಇದೆ. ಮತ್ತು ಕೆಲವರು ಯು ಎಸ್ ಅಲ್ಲಿರೋರು ಮಕ್ಕಳು ವರ್ಕ್ ಮಾಡ್ತಾ ಇರ್ತಾರೆ, ಇಂಡಿಯಾದಲ್ಲಿ ಪೇರೆಂಟ್ಸ್ ಇರ್ತಾರೆ. ಅವ್ರನ್ನ ಏನೋ ಒಂದು ವೆಕೇಷನ್ನು, ಎಮರ್ಜೆನ್ಸಿ ಟ್ರಾವೆಲ್ ಮಾಡಬೇಕು ಅನ್ನೋ ಟೈಮಲ್ಲಿ ವೀಸಾ ಸ್ಲಾಟ್ ಸಿಗೋದಿಲ್ಲ. ಈ ಥರ ಎಲ್ಲ ಕಾಂಪ್ಲಿಕೇಶನ್ ಇದೆ. ಅದ್ರ ಜೊತೆಗೆ ಈ ಯು ಎಸ್ ಪೋರ್ಟಲ್ ಬೇರೆ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಸರ್ವರ್ ಇಶ್ಯೂ ಇದೆ. ಈ ಥರದಿಂದ ಅವ್ರು ಅಲ್ಲಿಂದ ಕಾಲ್ ಮಾಡಿ, ಸರ್ ನಮ್ಮ ಪೇರೆಂಟ್ಸ್ಗೆ ವೀಸಾ ಮಾಡಿಕೊಡಿ ಅಂತ ಕೇಳ್ತಾರೆ. ವೀಸಾ ಮಾಡಿಕೊಡಿ ಅಂತ ಹೇಳಿದ್ರೆ, ಬಟ್ ಸ್ಲಾಟ್ ಇದ್ರೆ ಥರ ನಾವು ಮಾಡ್ಕೊಡೋಕ್ಕಾಗುತ್ತೆ. ಸರ್ ನಮ್ಗೆ ಏನಾದರೂ ಮಾಡಿ ಅರ್ಜೆಂಟಾಗಿ ಮಾಡಿಕೊಡಿ ಅಂತ ಹೇಳ್ತಾರೆ. ಏನೋ ಒಂದು ರೀಸನ್ಸ್ ಇರುತ್ತೆ, ಬರಲೇಬೇಕು, ಹೋಗಲೇಬೇಕು. ಇವರು ಪೇರೆಂಟ್ಸ್ಗೆ ಏನೂ ಗೊತ್ತಿರಲ್ಲ, ಪಾಪ ಲ್ಯಾಂಗ್ವೇಜ್ ಗೊತ್ತಿರಲ್ಲ. ಸೊ ಅಂಥವ್ರನ್ನ ಅವ್ರು ಕಲಿಸ್ಕೋಬೇಕು ಅಂತ ಇದು ಮಾಡ್ತಾರೆ. ಬಟ್ ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲದಿರೋರಿಗೆ ನಾವು ಏನು ಮಾಡಬೇಕು, ಹೈದ್ರಾಬಾದು, ಚೆನ್ನೈಯೇ ಕೊಡಬೇಕು ಅಪಾಯಿಂಟ್ಮೆಂಟ್ ಸ್ಲಾಟ್ಸ್. ಯಾಕಂದರೆ ಅಲ್ಲಿ ಟ್ರಾನ್ಸ್ಲೇಟರ್ ಇರ್ತಾರೆ, ಅದು ಈಸಿ ಇರುತ್ತೆ ಅವರಿಗೆ. ಸೊ ಬಿಸ್ನೆಸ್ ಪರ್ಪಸ್ಸು ಮತ್ತು ಎಜುಕೇಟೆಡ್ ಇರೋರಿಗೆ ಎಲ್ಲಿ ಕೊಟ್ರೂ, ಇಂಡಿಯಾದಲ್ಲಿ ಎಲ್ಲಿ ಕೊಟ್ರೂ ಪ್ರಾಬ್ಲಮ್ ಇರಲ್ಲ. ಆರಾಮಾಗಿ ಅವರು ಅಟೆಂಡ್ ಬರ್ತಾರೆ. ಯು ಎಸ್ ವೀಸಾಗೆ 2 ಟೈಮ್ಸು ಅವರು ವಿಸಿಟ್ ಮಾಡಬೇಕಾಗುತ್ತೆ. ಒಂದಕ್ಕೆ ಬಯೋಮೆಟ್ರಿಕ್ಸ್ಗೆ ಹೋಗಬೇಕು, ಮತ್ತು ಇನ್ನೊಂದಕ್ಕೆ ಇಂಟರ್ವ್ಯೂ ಇರುತ್ತೆ, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಪರ್ಸನಲ್ ಇಂಟರ್ವ್ಯೂಗೆ ನಾವು ಅಲ್ಲಿ ಏನೇನು ಕೇಳ್ತಾರೆ ಅದು ಸ್ವಲ್ಪ ಬ್ರೀಫಾಗಿ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ನಿಮಗೆ. ಅದೇನೋ ಪ್ರಾಬ್ಲಮ್ ಇಲ್ದಿರೋ ನಾವು ಮಾಡಿಕೊಡ್ತೀವಿ. ಮತ್ತು ಇದರಲ್ಲಿ ಕ್ಯಾಟಗಿರಿ ವೈಸ್ ಬಂದರೆ, ನಾನ್ ಇಮಿಗ್ರೆಂಟ್ ವೀಸಾ B1 B2, ಓಕೆನಾ. ಟೂರಿಸ್ಟು, ಬಿಸ್ನೆಸ್ ಎರಡೂ ಬರುತ್ತೆ ಇದರಲ್ಲಿ. ಸೊ ಯಾರಾದರೂ ಬಿಸ್ನೆಸ್ ಪರ್ಪಸ್ ಆಗಲಿ ಟೂರಿಸ್ಟ್ ಪರ್ಪಸ್ ಹೋಗೋರಾಗಲಿ ಈ B1 B2 ಅಂತ ತೊಗೊಂಡ್ರೆ ಈಸಿ ಇರುತ್ತೆ. ನೀವು ಬಿಸ್ನೆಸ್ ಹೋಗ್ತೀವಿ ಸರ್, ನಾವು ಬಿಸ್ನೆಸ್ ವೀಸಾ ಮಾತ್ರ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಒಂದೇ ಕ್ಯಾಟಗಿರಿ ಆಗೋಗುತ್ತೆ. ಸೊ ನೀವು ಟೂರಿಸ್ಟ್ ಆಗಲಿ ಬಿಸ್ನೆಸ್ ಆಗಲಿ ನೀವು ಈ B1 B2 ಎರಡೂ ಕ್ಯಾಟಗಿರಿನೂ ಅಪ್ಲೈ ಮಾಡ್ಬೋದು. ಯಾಕಂದರೆ ಇವಾಗ ಪ್ರೆಸೆಂಟು ನಿಮಗೆ ಕರೆಂಟ್ ಸಿಚುವೇಷನ್ಗೆ 10 ಇಯರ್ಸ್ ವೀಸಾ ಕೊಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಆದ್ದರಿಂದ ಯಾರು ಯು ಎಸ್ ವೀಸಾ ಅಪ್ಲೈ ಮಾಡಬೇಕು ಅಂತ ಆಗಿರಲ್ವ, ಸೊ ಎಲ್ಲರೂ ಪ್ರೊಸೆಸ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ 10 ಇಯರ್ಸ್ ವೀಸಾ ಕೊಡ್ತಾರೆ. ಸೊ ನಿಮಗೇನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಯು ಎಸ್ ವೀಸಾ ಇರೋದ್ರಿಂದ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ತುಂಬ ಕಂಟ್ರೀಸ್ಗೆ ಈ ವೀಸಾ ಸಿಗುತ್ತೆ, ಆ್ಯಂಡ್ ಅರೈವಲ್ ವೀಸಾ ಸಿಗುತ್ತೆ. ತುಂಬ ಕಂಟ್ರೀಸ್ಗೆ ನಿಮ್ಗೆ ಅರೈವಲ್ ವೀಸಾ. ಮತ್ತು ನಿಮ್ಮ ಯು ಎಸ್ ವೀಸಾ ಇರೋದ್ರಿಂದ ಬೆನಿಫಿಟ್ ಏನಂತ ಹೇಳಿದ್ರೆ, ಬೇರೆ ಕಂಟ್ರಿ ವೀಸಾ ಈಸಿಯಾಗಿ ಸಿಗುತ್ತೆ. ಸೊ ನಿಮ್ಗೆ ಯು ಎಸ್ ವೀಸಾ ಪರ್ಸನಲ್ ಇಂಟರ್ವ್ಯೂ ಇರೋದ್ರಿಂದ ಬೇರೆ ಕಂಟ್ರಿಗಳಿಗೆ ನಿಮಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಕಮ್ಮಿ. ಸೊ ಸ್ಟ್ರೈಟ್ ಅವೇ ನಿಮ್ಗೆ ವೀಸಾ ಇಶ್ಯೂ ಮಾಡ್ತಾರೆ. ಸೊ ರಿಜೆಕ್ಷನ್ ಚಾನ್ಸಸ್ಸು 90% ಇರೋದಿಲ್ಲ ಯು ಎಸ್ ವೀಸಾ ಇರೋರಿಗೆ. ಸೊ ಅದೊಂದು ಬೆನಿಫಿಟ್ ಇರುತ್ತೆ. ಆದ್ದರಿಂದ ನೀವೆಲ್ಲ ಯಾರ್ಯಾರು ರಿಕ್ವೈರ್ಮೆಂಟ್ ಇರೋರು, ನಾವು ರೆಗ್ಯುಲರ್ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಾವು ಬೇರೆ ಕಂಟ್ರಿ, ಏಷ್ಯನ್ ಕಂಟ್ರಿ, ಯುರೋಪಿಯನ್ ಕಂಟ್ರಿ, ಅದರ್ ಕಂಟ್ರಿಗೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಅನ್ನೋರು ವೀಸಾ ಅಪ್ಲೈ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಬೇರೆ ಕಂಟ್ರಿ ವೀಸಾ ರಿಜೆಕ್ಟ್ ಆಗೋದಿಲ್ಲ, ಓಕೆನಾ. ಅದರಿಂದನೇ ನೀವು ವೀಸಾ ಅಪ್ಲೈ ಮಾಡಿ ಇಟ್ಕೊಳ್ಳಿ. ಮತ್ತು ಇವಾಗ B1 B2 ವೀಸಾ ಅಪಾಯಿಂಟ್ಮೆಂಟ್ಸು ತುಂಬ ಡಿಫಿಕಲ್ಟ್ ಆಗಿದೆ ಸಿಗೋದು. ಮತ್ತು ಸ್ಟೂಡೆಂಟ್ ವೀಸಾ ಆಗಲಿ, ವರ್ಕ್ ವೀಸಾ ಆಗಲಿ, H1B ವೀಸಾ, B1 B2 ಅಂದರೆ ನಿಮ್ಮ ಟೂರಿಸ್ಟ್ ಬಿಸ್ನೆಸ್ ಎರಡೂ ಬರುತ್ತೆ. ಮತ್ತು ಅಕಾಡೆಮಿಕ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ F1 ವೀಸಾಗೆ, ಓಕೆನಾ. ಅದಕ್ಕೆ ನಾವು ಸ್ಲಾಟ್ ಮಾತ್ರ ಮಾಡಿಕೊಡ್ತೀವಿ. ಯಾಕಂದರೆ ವೀಸಾ ಪೇಮೆಂಟೆಲ್ಲ ಅವರೇ ಮಾಡಬೇಕು. ಮಾಡಿ ನಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟರೆ ಅಪಾಯಿಂಟ್ಮೆಂಟ್ ನಾವು ಮಾಡಿಕೊಡ್ತೀವಿ. ಮತ್ತು ವೀಸಾ ವೆಕೇಷನಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ, ಓಕೆ. ಅದಕ್ಕೂ ಸಮೇತ ಅಷ್ಟೇ, ಅವರು ವೀಸಾ ಪೇಮೆಂಟ್ ಮಾಡಿ ನಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟರೆ, ಸೊ ನಾವು ಸ್ಲಾಟು ಅರ್ಲಿಯೆಸ್ಟ್ ಸ್ಲಾಟ್ ಅವ್ರು ನಿಮಗೇನು ಸ್ಲಾಟ್ಸು ನೆಕ್ಸ್ಟ್ ಇಯರ್ ಸಿಗುತ್ತೆ ಅನ್ನೋ ಟೈಮಲ್ಲಿ ನಾವು ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ, ಓಕೆನಾ. ಅದಕ್ಕೆ ನಾವು ಅಸಿಸ್ಟ್ ಮಾಡ್ತೀವಿ. ಮತ್ತು ಎಕ್ಸ್ಚೇಂಜ್ ವಿಸಿಟರ್ ವೀಸಾ ಅಂದರೆ J1
J1 ವೀಸಾ ಅಂತ ಹೇಳ್ತಾರೆ. ಅದಕ್ಕೂ ಸಮೇತ ನಾವು ಬೇಗ ಸ್ಲಾಟ್ ತೆಗೆದುಕೊಡ್ತೀವಿ. ಅದು ಬಿಟ್ಟು H1B ವೀಸಾ. H1B ವೀಸಾ ಅದೇನು ಮಾಡಿದೆ, ಇಲ್ಲಿ ಬಂದರೆ ಮತ್ತೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಸ್ಟಾಂಪಿಂಗ್ ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅದರಿಂದ ಅದಕ್ಕೂ ಸ್ಲಾಟ್ಸು ತುಂಬ ಕಷ್ಟ ಇದೆ. ಅದಕ್ಕೂ ಸಮೇತ ನಾವು ಅರ್ಲಿ ಸ್ಲಾಟ್ಸ್ ಮಾಡಿಕೊಡ್ತೀವಿ. ಮತ್ತು B1 B2 ವೀಸಾಗೆ ಎಂಡ್ ಟು ಎಂಡ್ ಸರ್ವಿಸ್ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಾಗಲಿ, ಅಪಾಯಿಂಟ್ಮೆಂಟ್ ಮಾಡ್ಕೊಡೋದಾಗಲಿ, ಡಾಕ್ಯುಮೆಂಟ್ ಅಸಿಸ್ಟ್ ಮಾಡೋದಾಗಲಿ, ಇವಾಗ ಪರ್ಸನಲ್ ಇಂಟರ್ವ್ಯೂನಲ್ಲಿ ಯಾವ ಥರ ಇರುತ್ತೆ, ಏನು ಮತ್ತು ಏನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಾವು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಡಾಕ್ಯುಮೆಂಟ್ ಅರೇಂಜ್ ಮಾಡಿಕೊಡ್ತೀವಿ. ಅಪಾಯಿಂಟ್ಮೆಂಟು ಅದೇ ನಾವು ಹೇಳಿದ್ವಲ್ವಾ, ನಿಮಗೆ ಚೆನ್ನೈ ಹೈದ್ರಾಬಾದ್ ಬೇಕು ಅಂದರೆ ಸ್ವಲ್ಪ ಶಾರ್ಟ್ ಪೀರಿಯಡಲ್ಲಿ ಸ್ವಲ್ಪ ಕಷ್ಟ. ಅಟ್ಲೀಸ್ಟ್ ನಮ್ಗೆ 2 ಮಂತ್ಸ್ 2.5 ಮಂತ್ ಟೈಮ್ ಫ್ರೇಮ್ ಕೊಟ್ಟರೆ, ಇವಾಗಿಂದ ಒಂದು 2 to 3 ಮಂತ್ಸ್ ಟೈಮ್ ಕೊಟ್ಟರೆ ವಿತಿನ್ 3 ಮಂತ್ಸಲ್ಲಿ ನಾವು ಸ್ಲಾಟ್ ತೆಗೆದುಕೊಡ್ತೀವಿ ನಿಮಗೆ B1 B2. ಓಕೆನಾ? ಮತ್ತು ಎನಿ ಲೊಕೇಶನ್ ಪರವಾಗಿಲ್ಲ ಸರ್, ನಮಗೆ ಆದಷ್ಟು ಬೇಗ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 45 to 50 ಡೇಸ್ ಆದರೂ ನಮ್ಗೆ ಟೈಮ್ ಬೇಕು. ಯಾಕಂದರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ಗೆ ಸ್ಲಾಟ್ಸ್ ರಿಲೀಸ್ ಆಗ್ತಾಯಿಲ್ಲ, ಮತ್ತು ಸರ್ವರು ಡೌನ್ ಇದೆ. ಬಯೋಮೆಟ್ರಿಕ್ ಪಿಕ್ ಮಾಡ್ತೀವಿ. ಬಯೋಮೆಟ್ರಿಕ್ ಪಿಕ್ ಮಾಡಿದ್ಮೇಲೆ ಇಂಟರ್ವ್ಯೂ ಕ್ಯಾಲೆಂಡರ್ ಓಪನ್ ಆಗೋಲ್ಲ, ಸರ್ವರ್ ಇಶ್ಯೂ. ಅದರಿಂದ ಈ ಥರ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಆದಷ್ಟು ನೀವು ಒಂದು 3 to 4 ಮಂತ್ಸ್ ವೆಲ್ ಇನ್ ಅಡ್ವಾನ್ಸ್, ಅಟ್ಲೀಸ್ಟ್ ಮಿನಿಮಮ್ 3 ಮಂತ್ಸ್ ಬಿಫೋರ್ ನೀವು ವೀಸಾ ಪ್ರೊಸೆಸ್ ಸ್ಟಾರ್ಟ್ ಮಾಡಿಕೊಂಡ್ರೆ, ಸೊ ವಿತಿನ್ ಆ 3 ಮಂತ್ಸಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಮಾಡಿಕೊಟ್ಬಿಡ್ತೀವಿ. ನೀವು ಅದ್ರ ಪ್ರಕಾರ ನೀವು ಡಾಕ್ಯುಮೆಂಟ್ಸ್ ನಾವು ಹೇಳ್ತೀವಿ, ಏನೇನು ಬಯೋಮೆಟ್ರಿಕ್ ಏನು ತೊಗೊಂಡೋಗ್ಬೇಕು, ಇಂಟರ್ವ್ಯೂಗೆ ಏನು ತೊಗೊಂಡೋಗ್ಬೇಕು, ಅದೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಲಿಸ್ಟ್ ಕೊಡ್ತೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಲಿಸ್ಟ್ ಕೊಟ್ಟು ಅದ್ರ ಪ್ರಕಾರ ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ, ಮತ್ತು ಇಂಟರ್ವ್ಯೂ ಬಗ್ಗೆ ನಿಮಗೆ ಬ್ರೀಫಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀವಿ. ಈ ಥರ ಕೇಳ್ತಾರೆ ನೀವು, ಯಾಕಂದ್ರೆ ಅಲ್ಲೋಗ್ಬಿಟ್ಟು ಏನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಪ್ರಾಪರಾಗಿ ಮಾತಾಡಬೇಕು. ಪ್ರಾಪರಾಗಿ ಮಾತಾಡೋದ್ರಿಂದ ನಿಮಗೆ ಅಲ್ಲಿ ಪಾಸ್ಪೋರ್ಟ್ನ ಅವರೇ ತೊಗೊಂಡು ಇಟ್ಕೊಂಡ್ರೆ ನಿಮ್ಮ ವೀಸಾ ಅಪ್ರೂವ್ಡ್ ಅಂತ ಲೆಕ್ಕ. ಸೊ ನಿಮ್ಮ ಪಾಸ್ಪೋರ್ಟ್ ರಿಟರ್ನ್ ಕೊಟ್ಬಿಟ್ಟು ಅದ್ರ ಜೊತೆಗೆ ಒಂದು ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ಕೊಟ್ಟರು ಅಂತ ಹೇಳಿದ್ರೆ ನಿಮ್ಮ ವೀಸಾ ರಿಜೆಕ್ಟ್ ಆಗಿದೆ ಅಂತೇಳಿ ಅವ್ರು ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಯಾರೂ ಗ್ಯಾರಂಟಿ ಇಲ್ಲ. ಸೊ ಪ್ರಾಪರಾಗಿ ನೀವು ಫುಲ್ ಕಾನ್ಫಿಡೆನ್ಸ್ ಆಗಿ ಮಾತಾಡಿದ್ರೆ ನಿಮಗೆ ವೀಸಾ ಅಪ್ರೂವ್ ಮಾಡಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನೋ ಟೂರಿಸ್ಟ್ ಪರ್ಪಸ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಫುಲ್ ಕಾನ್ಫಿಡೆನ್ಸ್ ಆಗಿ ಇರಬೇಕು ಮಾತಾಡೋದ್ರಲ್ಲಿ. ಏನು ಪರ್ಪಸ್ಸು, ಎಲ್ಲಿ ಹೋಗ್ತಾ ಇದ್ದೀರಾ, ನೀವು ಟ್ರಾವೆಲ್ ನಿಮ್ಮ ಐಟ್ನರಿ ಕೇಳ್ತಾರೆ, ಯಾವ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಮತ್ತು ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು, ಮತ್ತು ನಿಮ್ಮ ಡಿಪೆಂಡೆಂಟ್ಸ್ ಯಾರಾದರೂ ಇದ್ದಾರಾ, ಇದೆಲ್ಲ ಕೇಳ್ತಾರೆ. ಮತ್ತು ನೀವು ಇದಕ್ಕೆ ಮುಂಚೆ ಎಲ್ಲಾದರೂ ಟ್ರಾವೆಲ್ ಮಾಡಿದ್ದೀರಾ, ಇದೆಲ್ಲ ಕೇಳ್ತಾರೆ. ಮತ್ತು ವಿಸಿಟಿಂಗ್ ವೀಸಾ ಹೋಗೋರು ಯಾರಾದರೂ ಇರ್ತಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಲ್ಲಿ, ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಏನು ಪರ್ಪಸ್ ಹೋಗ್ತಾ ಇದ್ದೀರಾ, ಮತ್ತು ಹೋದರೆ ಯಾವಾಗ ಬರ್ತೀರಾ, ರಿಟರ್ನ್ ಬರ್ತೀರಾ ಇಲ್ವಾ, ಮತ್ತು ಏನಕ್ಕೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಕಂಟ್ರಿಗೆ ಬರ್ಡನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಕೆಲವರು ಏನು ಮಾಡ್ತಾರೆ, ಅವ್ರು 10 years ವೀಸಾ ಕೊಡೋದ್ರಿಂದ ಅಲ್ಲಿ ಹೋಗ್ಬಿಟ್ಟು 6 months ವರ್ಕ್ ಮಾಡಿ ಮತ್ತೆ ನೈಬರ್ ಕಂಟ್ರಿಗೆ ಎಕ್ಸಿಟ್ ಆಗಿಬಿಟ್ಟು ಮತ್ತೆ ಎಂಟ್ರಿ ಆಗಿ ಮತ್ತೆ 6 months ಟೈಮ್ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಅವ್ರನ್ನ ಯಾರನ್ನೂ ಅಷ್ಟು ಬೇಗ ವೀಸಾ ಕೊಡೋದಿಲ್ಲ. ಅದಕ್ಕೇನೆ ತುಂಬ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ನಿಮ್ಗೆ ವೀಸಾ ಕೊಡೋದು. ಈ ಥರ ಕಾಂಪ್ಲಿಕೇಶನ್ದಿಂದನೇ ಅವ್ರು ರಿಜೆಕ್ಟ್ ಮಾಡ್ತಾರೆ. ಸೊ ನೀವು ಏನು ಮಾತಾಡೋದು ಫುಲ್ ಆ್ಯಂಡ್ ಫುಲ್ ಕಾನ್ಫಿಡೆನ್ಸಾಗಿ ಮಾತಾಡಬೇಕು. ಓಕೆನಾ? ನೀವು ಅದು ಯಾವ ಥರ ಹೇಳಬೇಕು ಅಂತಂದರೆ, ನೀವು ಹೇಳೋದಕ್ಕೆ ಅವರು ನಿಮ್ಮ ವೀಸಾ ಕೊಡಬೇಕು ಅಂತ ಅವರು ಡಿಸೈಡ್ ಮಾಡಬೇಕು. ನೀವೇನು ಮಾತಾಡೋನೋ ಅವರು ಸ್ಯಾಟಿಸ್ಫೈ ಆಗೋ ಥರ ಮಾತಾಡಿ, ಕಾನ್ಫಿಡೆನ್ಸಿಂದ ಮಾತಾಡಿ. ಅವ್ರು ಸ್ಯಾಟಿಸ್ಫೈ ಆದರೆ 100% ನಿಮ್ಗೆ ವೀಸಾ ಕೊಡ್ತಾರೆ. ಇಲ್ಲ ನೀವೇನೋ ಅಲ್ಲಿ ಹೋಗ್ಬಿಟ್ಟು ಬ್ಲೈಂಡಾಗಿ ಕೂತ್ಕೊಬಿಟ್ರಿ, ಅವ್ರು ಕೇಳಿದಾಗ ಪ್ರಾಪರಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆನಾ? ಈ ಥರ ಇರುತ್ತೆ. ಮತ್ತು ಇವತ್ತು ಡಿಸ್ಕಸ್ ಮಾಡಿರೋ ಟಾಪಿಕಲ್ಲಿ US ವೀಸಾಗೆ ಯಾರಾದರೂ ಅರ್ಜೆಂಟಾಗಿ ನಾವು ಟ್ರಾವೆಲ್ ಮಾಡಬೇಕು ಸರ್, ನಾವು ಮಾಡಿಕೊಡಿ ಅನ್ನೋರು ಯಾರಾದ್ರು ಇದ್ದರೆ ಅರ್ಜೆಂಟಾಗಿ ಮಾಡಿಕೊಡ್ತೀವಿ. ಇಲ್ಲ ಸರ್, ನಾವು ರಿಲ್ಯಾಕ್ಸಾಗಿ ನಾವು ನೆಕ್ಸ್ಟ್ ಇಯರೇ ಹೋಗ್ತೀವಿ, ನಾವು ಯಾವಾಗ ರೆಗ್ಯುಲರಾಗಿ ಸಿಕ್ಕಿದ್ರೆ ಸಾಕು, ನಮ್ಗೆ ಅವಾಗೇ ಹೋಗ್ತೀವಿ ಅನ್ನೋರಿದ್ರೂ ಕಾಂಟ್ಯಾಕ್ಟ್ ಮಾಡಿ ನಾವು ಚೆಕ್ ಲಿಸ್ಟ್ ಕೊಡ್ತೀವಿ. ಎಂಡ್ ಟು ಎಂಡ್ ಪ್ರೋಸೆಸ್ ನಾವು ಮಾಡಿಕೊಡ್ತೀವಿ. ಓಕೆನಾ? ಇಲ್ಲ ಸರ್, ನೀವು ಸ್ಲಾಟ್ ಹೆಂಗೆ ಕೊಡಿಸ್ತೀರಾ, ಸ್ಲಾಟ್ಸ್ ಅವಾಗಿದೆ ಅಲ್ವಾ ಇವಾಗಿದೆ ಅಂತಂದರೆ ಅದೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಇನ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವತ್ತೂ ಒಂದು 3 ಅಪ್ಲಿಕೇಶನ್ ಮಾಡಿದ್ದೀವಿ. ಅವ್ರು ನೆಕ್ಸ್ಟ್ ಜೂನಲ್ಲಿ ಬಯೋಮೆಟ್ರಿಕ್ ಸಿಕ್ಕಿದೆ, ಜುಲೈಲಿ ಇಂಟರ್ವ್ಯೂ ಸಿಕ್ಕಿದೆ. ಸೊ ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಅರ್ಜೆಂಟ್ ರಿಕ್ವೈರ್ಮೆಂಟು, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಇನ್ಫಾರ್ಮೇಷನ್ನು ಬೇರೆಯವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ.
ಯಾಕಂದರೆ ನಮ್ಮ ಕಾಂಟ್ಯಾಕ್ಟಲ್ಲಿರೋರು ನಮ್ಮ ಯಾರು ವೀಡಿಯೋ ನೋಡ್ತಾ ಇರ್ತೀರಾ ಅವ್ರಿಗೆ ಮಾತ್ರ ಇನ್ಫಾರ್ಮೇಷನ್ ಸಿಗುತ್ತೆ, ಬೇರೆಯವರು ನೋಡಲ್ಲ. ಸೊ ಅಂಥವ್ರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಅಟ್ಲೀಸ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.